ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ಹೆಲ್ತಿ ಆ್ಯಂಡ್ ಟೇಸ್ಟಿ ಹಾಗೂ ಪ್ರೋಟೀನ್ ರಿಚ್ ಆಗಿರುವ ಸಲಾಡ್ ಮಾಡೋದು ತೋರಿಸ್ತಿದ್ದೀನಿ. ಸಲಾಡ್ಗಳನ್ನು ಈಗ ಸ್ಟ್ರೀಟ್ ಫುಡ್ಡಲ್ಲಿ ಹೋಗಿ ತಿನ್ನೋದೇ ಟ್ರೆಂಡ್ ಆಗಿದೆ. ಅದನ್ನೇ ಹೀಗೆ ಮನೇಲಿ ಮಾಡ್ಕೋಬಹುದು, ಹೈಜಿನಿಕ್ ಆಗಿರುತ್ತೆ. ನಾನಿವತ್ತು ನೆನೆಸಿದ ಕಡಲೆಕಾಳು ಹಾಗೂ ಶೇಂಗಾ ಅಥವಾ ಕಡಲೆಕಾಯಿನ ಬಳಸಿ ಸಲಾಡ್ ಮಾಡ್ತಿದ್ದೀನಿ. ರಾತ್ರಿ ಇಡೀ ನೆನೆಸಿಟ್ಟ ಕಡಲೆಕಾಳುಗಳನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ದೇಹದ ತೂಕ ಬೇಗ ಹೆಚ್ಚಿಸುತ್ತೆ ಮತ್ತು ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಹಾಗೂ ಈ ನೆನೆಸಿದ ಕಡಲೆಕಾಳು ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಕೂಡ ಹೆಚ್ಚುತ್ತೆ. ಹಾಗೂ ನೆನೆಸಿದ ಕಡಲೆಕಾಳುಗಳನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮಕ್ಕಳಿಗೆ ತಿನ್ನಲು ಕೊಡೋದರಿಂದ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಇನ್ನು ಶೇಂಗಾ ಅಥವಾ ಕಡಲೆಕಾಯಿನ ಹೆಲ್ತ್ ಬೆನಿಫಿಟ್ ಹೇಳೋದಾದ್ರೆ, ಹಸಿ ಶೇಂಗಾ ಕಾಳನ್ನು ತಿನ್ನೋದ್ರಿಂದ ಹಸಿವೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ನೆನೆಸಿದ ಶೇಂಗಾ ಅಥವಾ ಕಡಲೆಕಾಯಿ ತಿನ್ನೋದರಿಂದ ನಿಶಕ್ತಿ ಕಡಿಮೆ ಮಾಡುತ್ತೆ ಹಾಗೂ ಕೂದಲಿನ ಬೆಳವಣಿಗೆಗೆ ಕೂಡ ಸಹಾಯ ಆಗುತ್ತೆ ಮತ್ತು ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ. ಹಾಗೂ ಈ ಶೇಂಗಾ ಕಾಳಲ್ಲಿ ಹೆಚ್ಚು ಫೈಬರ್ ಇದೆ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೆನೆಸಿದ ಶೇಂಗಾ ತಿನ್ನೋದ್ರಿಂದ ಕೂಡ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಅದಕ್ಕೆ ಹೇಳಿದ್ದಾರೆ ಶೇಂಗಾ ಬಡವರ ಬಾದಾಮಿ ಅಂತ. ಹಾಗಾದರೆ ಸಲಾಡ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ರಾತ್ರಿನೇ ಕಡಲೆಕಾಳನ್ನು ನೆನೆಸಿ ಈಗ ಕಾಳನ್ನು ಬೇಯಿಸಿ ತಗೊಂಡಿದ್ದೀನಿ. 1 ಬೌಲ್ ಕಡಲೆಕಾಳು, ಬೇಯಿಸಿದ ಕಡಲೆಕಾಳು ಹಾಗೂ ನೆನೆಸಿ ಬೇಯಿಸಿದ 1 ಬೌಲ್ ಶೇಂಗಾ ಹಾಗೂ 1 ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಹಾಕ್ತಿದ್ದೀನಿ. ನಂತರ 1 ಸಣ್ಣದಾಗಿ ಕಟ್ ಮಾಡಿದ ಟೊಮ್ಯಾಟೊ ಹಾಗೂ 1 ಸಣ್ಣದಾಗಿ ಕಟ್ ಮಾಡಿದ ಸೌತೆಕಾಯಿ ಮತ್ತು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಹಾಗೂ ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ನಂತರ ರುಬ್ಬಿದ ಹಸಿಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಇದಾದಮೇಲೆ ಅರ್ಧ ಹೋಳು ನಿಂಬೆ ರಸ ಹಾಕಿ ಈಗ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ. ನೀವು ಸ್ವಲ್ಪ ಸ್ಪೈಸಿಯಾಗಿ ತಿಂತೀನಿ ಅಂದರೆ ಸ್ವಲ್ಪ ಖಾರ ಹೆಚ್ಚು ಹಾಕ್ಕೊಳ್ಳಿ. ನಾನಿಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ಖಾರ ಸ್ವಲ್ಪ ಹಾಕಿದ್ದೀನಿ. ನಾನಿಲ್ಲಿ ಹೇಳೋದನ್ನ ಮರೆತೆ, ಕಡಲೆಕಾಳು ಹಾಗೂ ಶೇಂಗಾಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಮಿಕ್ಸ್ ಮಾಡಾಗಿದೆ. ಹೆಲ್ತಿ ಆ್ಯಂಡ್ ಟೇಸ್ಟಿ ಹಾಗೂ ಪ್ರೋಟೀನ್ ರಿಚ್ ಆಗಿರುವ ಕಡಲೆಕಾಳು ಸಲಾಡ್ ರೆಡಿಯಾಗಿದೆ. ಈ ಸಲಾಡ್ನ ಬೆಳಗ್ಗೆ ಅಥವಾ ಸಾಯಂಕಾಲ 1 ಬೌಲ್ ತಿಂದರೆ ಸಾಕು, ಹೊಟ್ಟೆ ತುಂಬ ಹೋಗುತ್ತೆ. ಅದರಲ್ಲೂ ಡಯೆಟ್ ಮಾಡೋರ್ಗಂತೂ ಪರ್ಫೆಕ್ಟ್ ಆಗಿರೋ ಸಲಾಡ್ ಇದು. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಹೀಗೆ ಮನೆಯಲ್ಲೇ ಮಾಡಿ ತಿನ್ನಿ, ತುಂಬ ಟೇಸ್ಟ್ ಕೂಡ ಇರುತ್ತೆ ಹಾಗೂ ಹೈಜಿನಿಕ್ ಆಗಿರುತ್ತೆ. ಹಾಗಾದರೆ ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.